ಹಾಯ್ ಫ್ರೆಂಡ್ಸ್, ಇವತ್ತು ಎಂಬ್ರಾಯ್ಡರಿ ಬ್ಲೌಸ್ನ ಫ್ರಂಟ್ ಪಾರ್ಟ್ನ ಹೇಗೆ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಎಂಬ್ರಾಯ್ಡರಿ ಬ್ಲೌಸ್ ಪೀಸ್ನ ಮೇಲ್ಗಡೆ ಕಟಿಂಗ್ ಮಾಡಿರುವಂತಹ ಲೈನಿಂಗ್ ಪೀಸ್ನ ಇಟ್ಟು ಕಾರ್ನರಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಕಾರ್ನರ್ ಅಂದರೆ ಏನು ಎಂಬ್ರಾಯ್ಡ್ರಿಂಗ್ ಮಾಡಿರ್ತಾರೆ ಅದಕ್ಕಿಂತ ಒಂದು 1/4 ಇಂಚ್ ಮುಂದಕ್ಕೆ ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ, ಬರ್ತಾ ಬರ್ತಾ ಸ್ವಲ್ಪ ದೂರನೇ ಸ್ಟಿಚ್ ಮಾಡಬೇಕು. ನೋಡಿ ಇಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತಿದ್ದಾರೆ ಮತ್ತು ಹೇಗೆ ದಾರನ ಕಟ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ಉಲ್ಟಾ ತೊಗೊಬೇಕು. ನಾವು ಉಲ್ಟಾ ಹಾಕ್ಕೊಂಡು ಏನು ಎಂಬ್ರಾಯ್ಡ್ರಿಂಗ್ ಮಾಡಿದ್ದಾರೆ ಆ ಎಂಬ್ರಾಯ್ಡ್ರಿಂಗ್ ಮಾಡಿರುವಂತಹ ಎಡ್ಜ್ನಲ್ಲಿ ಅಂದರೆ ಅಲ್ಲಿ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ನಿಮಗೆ, ಆ ಕ್ಯಾನ್ವಾಸು ಪೇಪರ್ ಕ್ಯಾನ್ವಾಸ್ ಹಾಕಿದ್ದಾರಲ್ಲ ಅದ್ರ ಮೇಲೆ ಕೆಳಗಡೆನೂ ಹೋಗಬಾರ್ದು ಸ್ಟಿಚ್ಚು ಮತ್ತು ಎಂಬ್ರಾಯ್ಡ್ರಿಂಗ್ ಮೇಲೂ ಕೂಡ ಬರಬಾರ್ದು. ಆ ಥರ ಕಾರ್ನರ್ನಲ್ಲಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ಮತ್ತು ಎಡ್ಜ್ನಲ್ಲಿ ರಬ್ ಮಾಡಬೇಕು. ನೋಡಿ, ಈಗ ಥ್ರೆಡ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಮತ್ತು ನೋಡಿ ಈ ಥರ ಇಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊತಾರೆ. ನೋಡಿ ಇಲ್ಲಿ ಜಸ್ಟ್ ಎಂಬ್ರಾಯ್ಡ್ರಿ ಪಾರ್ಟ್ ಏನಿದೆ ಅಲ್ಲಿ ಮಾತ್ರ ಸ್ಟಿಚ್ ಮಾಡಿದ್ದಾರೆ, ಹಿಂದುಗಡೆ ಎಲ್ಲೂ ಸ್ಟಿಚ್ ಮಾಡಿಲ್ಲ. ನೋಡಿ, ಲೈನಿಂಗ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾನೇ ಲೈನಿಂಗ್ ಕಟ್ ಮಾಡ್ಕೊಂಡಿರಬೇಕು. ಸ್ವಲ್ಪ ಜಾಸ್ತಿ ಲೈನಿಂಗ್ ಬಿಟ್ಟು ಕಟ್ ಮಾಡಿರಬೇಕು. ನೆಕ್ ಕಡೆ ಮಾತ್ರ ನೋಡಿ ಈ ಥರ ಇಲ್ಲಿ ನಾಚ್ ಮಾಡ್ತಾ ಇದ್ದಾರೆ, ಚಟ್ಕ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೀಟಾಗಿ ಈ ಥರ ಕೈನಲ್ಲೇ ಗೀರ್ಕೊಳ್ತಾ ಇದ್ದಾರೆ. ನೋಡಿ, ಈ ಥರ ಕೈನಲ್ಲಿ ಗೀರ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟ್ ನೀಟಾಗಿ ಫೋಲ್ಡ್ ಮಾಡಿ ಲೈನಿಂಗ್ನ ಹಿಂದಕ್ಕೆ ಫೋಲ್ಡ್ ಮಾಡ್ತಿದ್ದಾರೆ. ಹಿಂದಕ್ಕೆ ಫೋಲ್ಡ್ ಮಾಡಿ ನೆಕ್ಸ್ಟ್ ಏನು ಫೋಲ್ಡ್ ಮಾಡಿರ್ತೀವಿ ಅದರ ಎಡ್ಜ್ನಲ್ಲಿ ಅಂತಂದರೆ ಈಗ ಆಲ್ರೆಡಿ ಎಂಬ್ರಾಯ್ಡ್ರಿಂಗ್ ಮಾಡಿರ್ತಾರಲ್ಲ ಅಲ್ಲಿ ಸ್ವಲ್ಪ ಅವರು ಎಂಬ್ರಾಯ್ಡ್ರಿಂಗ್ ಥ್ರೆಡ್ ವರ್ಕ್ ಮಾಡಿರ್ತಾರೆ. ಫಸ್ಟೇ ಅವರು ಕುಂದನ್ ವರ್ಕ್ ಮಾಡಿರೋಲ್ಲ. ಸೊ ಹಾಗಾಗಿ ಏನು ಎಂಬ್ರಾಯ್ಡ್ರಿಂಗ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಸ್ಟಿಚ್ನ ಹಾಕ್ಕೊಂಡು ಬರ್ತಾಯಿದ್ದಾರೆ. ನೀಟಾಗಿ ಹಿಂದ್ಗಡೆ ಇರುವಂತಹ ಲೈನಿಂಗ್ ಇದೆಯಲ್ಲ ಅದನ್ನು ನೀಟಾಗಿ ಹಿಂದಕ್ಕೆ ತಳ್ತಾ ಇದ್ದಾರೆ. ಹಿಂದಕ್ಕೆ ತಳ್ಳಿ ಮತ್ತು ಎಡ್ಜ್ಗಿಂತ ಸ್ವಲ್ಪ ಹಿಂದೆ ಅಂದರೆ ಒಂದು 1/4 ಇಂಚ್ ಹಿಂದ್ಗಡೆನೇ ಸ್ಟಿಚ್ ಮಾಡ್ತಾ ಇದ್ದಾರೆ. ನೋಡಿ, ಹಿಂದ್ಲಿಂದ ಲೈನಿಂಗ್ನ ಸ್ವಲ್ಪ ಹಿಂದಕ್ಕೆ ಎಳ್ಕೊಳ್ತಾ ಇದ್ದಾರೆ. ಮತ್ತು ನೋಡಿ ಇಲ್ಲಿ ಕ್ರಾಸಿಂಗ್ಗೆ ಸ್ವಲ್ಪ ಮೇಲ್ಗಡೆ ಟಂಚನ್ ಎತ್ತಿ ಮತ್ತು ಕ್ರಾಸ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ತಾಯಿದ್ದಾರೆ. ಅಂದರೆ ಒಳಗಡೆ ಇರುವಂತಹ ಬಟ್ಟೆ ಅಂದರೆ ಒಳಗಡೆ ಇರುವಂಥ ಲೈನಿಂಗು ಮೇಲ್ಗಡೆ ಕಾಣಬಾರ್ದು. ನೋಡಿ ಆ ಥರ ಸ್ಟಿಚ್ ಮಾಡಿಕೊಂಡ್ರು. ಮತ್ತು ನೋಡಿ ಮುಂದ್ಗಡೆ ನೋಡಿ ಸ್ವಲ್ಪ ಬಟ್ಟೆ ಬಿಟ್ಟಿದ್ದಾರೆ. ನೋಡಿ ಹಿಂದ್ಗಡೆಯಿಂದ ಈ ಥರ ಗೀರ್ಕೊಂಡ್ರು, ಆವಾಗ ಫಿನಿಶಿಂಗ್ ಬರುತ್ತೆ ಗೀರ್ಕೊಂಡಾಗ. ನೆಕ್ಸ್ಟ್ ನೋಡಿ ಸ್ವಲ್ಪ ಮೇಲ್ಗಡೆ ಬಟ್ಟೆ ಬಿಟ್ಟಿದ್ರಲ್ಲ ಅದಕ್ಕೆ ಈಗ ಸ್ಟಿಚಿಂಗ್ ಮಾಡ್ಕೊತಾ ಇದ್ದಾರೆ. ನೋಡಿ ಸುತ್ತ ನಾವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಹೇಗೆ ಲೈನಿಂಗ್ನ ಸ್ಟಿಚ್ ಮಾಡ್ಕೊತೀವೋ ಹಾಗೆ ಕಾಮನಾಗಿ ಸ್ಟಿಚ್ ಮಾಡ್ಕೊಬೋದು. ಎಂಬ್ರಾಯ್ಡ್ರಿಂಗ್ ಇದ್ದಾಗ ಸ್ವಲ್ಪ ಪಲ್ಟಾಯಿಸಿ ಮಾಡ್ಕೊಬೇಕಾಗತ್ತೆ. ಇಲ್ಲ ಅಂದಾಗ ಸೇಮಾಗಿ ನಾವು ಹೇಗೆ ಸ್ಟಿಚ್ ಮಾಡ್ತೀವೋ ಹಾಗೆ ಸ್ಟಿಚ್ ಮಾಡೋದು. ಮತ್ತು ನಾರ್ಮಲ್ ಬ್ಲೌಸ್ ಲೈನಿಂಗ್ ಅಟ್ಯಾಚ್ ಮಾಡಿದಾಗ ಹೇಗೆ ಕಟ್ ಮಾಡ್ತಾರೆ ಹಾಗೆ ಕೂಡ ಕಟ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.